ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಡಿಜಿಟಲ್ ಪುನರ್ವಸತಿ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆ ಉಪಕ್ರಮಗಳ ಚಾಲನೆ. ಹೌದು ವೀಕ್ಷಕರೇ, ಈ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯದ ಕಾರಾಗೃಹಗಳು ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರೊಂದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಾಕ್ರು ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅನು ಶಿವರಾಮನ್ ಸೇರಿದಂತೆ ಪ್ರಮುಖ ಕಾನೂನು ಗಣ್ಯರು ಉಪಸ್ಥಿತರಿದ್ದರು. ಗಣ್ಯರು ಅಧಿಕೃತವಾಗಿ ಹೊಸ ಕಂಪ್ಯೂಟರ್ ಸೌಲಭ್ಯವನ್ನು ಉದ್ಘಾಟಿಸಿದರು. ಸೆಲ್ಸ್ ಟು ಸ್ಕಿಲ್ಸ್, ಬಂದಿಖಾನೆಯಿಂದ ಕೌಶಲ್ಯದತ್ತ ಎಂಬ ಪರಿಕಲ್ಪನೆಯಡಿಯಲ್ಲಿ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಉದಾರ ಪ್ರಾಯೋಜಕತ್ವದೊಂದಿಗೆ ನಿರ್ಮಿಸಲಾದ ಈ ಲ್ಯಾಬ್ ಕೈದಿಗಳಿಗೆ ಅಗತ್ಯ ಡಿಜಿಟಲ್ ಸಾಕ್ಷರತೆ ಮತ್ತು ಪ್ರಾಯೋಗಿಕ ತಾಂತ್ರಿಕ ಕೌಶಲ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಅವರು ಬಿಡುಗಡೆಯಾದ ನಂತರ ಸಮಾಜದೊಂದಿಗೆ ಸುಲಭವಾಗಿ ಮರು ಸೇರ್ಪಡೆಯಾಗಲು ಸಿದ್ಧಗೊಳಿಸುತ್ತದೆ. ಇನ್ನು ಆರೋಗ್ಯ ರಕ್ಷಣೆ ಕಡೆಗೆ ನೋಡೋದಾದರೆ, ಮಹಿಳಾ ಕಾರಾಗೃಹದ ವಿಭಾಗದಲ್ಲಿ ಪ್ರತ್ಯೇಕ ಟೆಲಿಮಾನಸ್ ಡೆಸ್ಕ್ ಅನ್ನು ಪ್ರಾರಂಭಿಸುವ ಮೂಲಕ ಕಾರಾಗೃಹ ವ್ಯವಸ್ಥೆಯು ಒಂದು ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ. ನಿಮ್ಮಾನ್ಸ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಸೌಲಭ್ಯವು ಜೈಲಿನ ಗೋಡೆಗಳ ಮಧ್ಯೆ ಆರಂಭವಾಗಿರುವ ದೇಶದ ಮೊಟ್ಟಮೊದಲ ಮಾನಸಿಕ ಆರೋಗ್ಯ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಜೈಲಿನಲ್ಲಿರುವ ಕೈದಿಗಳಿಗೆ ಪ್ರಮಾಣೀಕೃತ ಮನಃಶಾಸ್ತ್ರಜ್ಞರು, ಮಾನಸಿಕ ಆರೋಗ್ಯ ಸಮಾಲೋಚನೆ ಮತ್ತು ಅಗತ್ಯ ಚಿಕಿತ್ಸಾ ಸೇವೆಗಳಿಗೆ ನೇರ ಹಾಗೂ ದೂರಸ್ಥ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತದೆ. ತಮ್ಮ ಪರಿಶೀಲನೆಯ ಸಂದರ್ಭದಲ್ಲಿ ನ್ಯಾಯಾಧೀಶರು ಜೈಲಿನ ಬ್ಯಾರೆಕ್ಗಳನ್ನು ವೀಕ್ಷಿಸಿದರು, ಕಾನೂನು ನೆರವು ಕ್ಲಿನಿಕ್ ಅನ್ನು ಪರಿಶೀಲಿಸಿದರು ಮತ್ತು ಜೈಲಿನ ವ್ಯಸನ ಮುಕ್ತಿ ಕೇಂದ್ರಕ್ಕೆ ಭೇಟಿ ನೀಡಿದರು. ಗಣ್ಯರ ನಿಯೋಗವು ಮಹಿಳಾ ಕೈದಿಗಳೊಂದಿಗೆ ಸಂವಾದ ನಡೆಸಿತು ಹಾಗೂ ಜೈಲಿನಲ್ಲಿರುವ ತಮ್ಮ ತಾಯಂದಿರೊಂದಿಗೆ ವಾಸಿಸುತ್ತಿರುವ ಮಕ್ಕಳ ಸಹಾಯಕ್ಕಾಗಿ ನೂತನವಾಗಿ ನಿರ್ಮಿಸಲಾದ ವಿಶೇಷ ಶಿಶು ವಿಹಾರಕ್ಕೆ ಭೇಟಿ ನೀಡಿತು. ಈ ಐತಿಹಾಸಿಕ ಭೇಟಿಯು ಪೆರೋಲ್, ಶಿಕ್ಷೆ ಕಡಿತದ ಹಕ್ಕುಗಳು ಮತ್ತು ಬಡ ಕೈದಿಗಳ ಯೋಜನೆಯಡಿ ಕಾನೂನು ನೆರವು ನೀಡುವ ಕುರಿತಾದ ವ್ಯಾಪಕ ಕಾನೂನು ವಿಚಾರಗೋಷ್ಠಿಯ ಸಂದರ್ಭದಲ್ಲೇ ನೆರವೇರಿತು. ಕಾರಾಗೃಹಗಳ ಮಹಾನಿರ್ದೇಶಕ ಆಲೋಕ್ ಕುಮಾರ್ ಸೇರಿದಂತೆ ಹಿರಿಯ ಕಾನೂನು ಮತ್ತು ಪೊಲೀಸ್ ಅಧಿಕಾರಿಗಳು ಈ ಸಂಯೋಜಿತ ಪ್ರಯತ್ನಗಳು ಕೈದಿಗಳ ಕಲ್ಯಾಣವನ್ನು ಮೂಲಭೂತವಾಗಿ ಸುಧಾರಿಸಲಿವೆ ಮತ್ತು ಕರ್ನಾಟಕದಲ್ಲಿ ಸಾಂಸ್ಥಿಕ ಸುಧಾರಣೆಗೆ ಹೆಚ್ಚು ಪ್ರಗತಿಪರ ಹಾದಿಯನ್ನು ಸುಗಮಗೊಳಿಸಲಿವೆ ಎಂದು ತಿಳಿಸಿದ್ದಾರೆ.